ನಾವು ಅಧಿಕಾರಿಗಳ ಬಗ್ಗೆ ಮಾತಾಡಬೇಕು, ಆನೆಗಳ ಬಗ್ಗೆ ಮಾತಾಡಬೇಕು, ನಮ್ಮ ಸಿಸ್ಟಮ್ ಬಗ್ಗೆ ಮಾತಾಡಬೇಕು ಗೊತ್ತಿಲ್ಲ. ಯಾಕೆ ಅಂದರೆ ಈಗ ಎಷ್ಟು 2 ವರ್ಷದಿಂದ ನಾವೆಷ್ಟು ತೊಂದರೆ ಅನುಭವಿಸ್ತಿದ್ದೀವಿ ಅಂದರೆ ಇಲ್ಲಿ ಎಲ್ಲ ತೋಟ ಅನ್ನೋಕ್ಕಿಂತ ನಮಗೆ ಜೀವ ಭಯ. ಸಂಜೆ ಹೊತ್ತು ನಾವೆಲ್ಲರೂ ಹೊರಗಡೆ ಹೋದರೆ ವಾಪಸ್ ಬರೋಕ್ಕಾಗಲ್ಲ. ಬೆಳಗ್ಗೆ ಹೊತ್ತಂತೂ ಮನೆಯಿಂದ ಹೊರಗಡೆಗೆ ಯಾರು ಹೊರಗಡೆ ಹೊರಟಿದ್ರೆ ಸಾಕು, ವಾಕಿಂಗ್ ಅಂತೇಳಿ ಬರ್ತಾರೆ, ಆ ಮೇಡಮ್ ಆನೆ ಇದೆ ನೀವು ಹೊರಗಡೆ ಬರಬೇಡಿ ಅಂತ. ಅಷ್ಟು ರೋಸಿ ಹೋಗಿದ್ದೀವಿ. ತೋಟಗಳು, ಗದ್ದೆಗಳು, ಈ ರಾತ್ರಿ ಏನಾದ್ರು ಜೋಳ ಎಲ್ಲ ಬೆಳಿಬೇಕು ಅಂದ್ರೆ ಸಣ್ಣ ಪುಟ್ಟ ಬೆಳೆಗಾರರು ರಾತ್ರಿ ಎಲ್ಲ ಪಾರ ಕಾಯ್ಬೇಕು. ಬೆಳಗ್ಗೆ 4 ಗಂಟೆಗೆ ಬಂದು ಮಲ್ಕೊಂತಾರೆ. ಅಧಿಕಾರಿಗಳಿಗೆ ಕೇಳಿ ಸುಸ್ತು ಹೊಡೆದು ಹೋಗಿದ್ದೀವಿ ನಾವು. ಇದಕ್ಕೆ ಕೊನೆ ಎಂದು ಅಂತ ನಮಗೆ ಇದುವರೆಗೂ ಗೊತ್ತಿಲ್ಲ. ಯಾವಾಗ ಕೊನೆ ಕೊಡ್ತಾರೆ ಅಂತ. ನಾವು ಕೊನೆ ಅಂದರೆ ಒಳ್ಳೆ ರೀತಿಲೇನೆ, ಯಾಕೆಂದರೆ ನಮಗೂ ಕಾಡು ಪ್ರಾಣಿಗಳನ್ನ ನಾವು ಆ ಥರದಲ್ಲಿ ನೋಡಬಾರ್ದು, ಒಳ್ಳೆ ರೀತಿಲೇ ನೋಡಬೇಕು. ಕಾಡು ಪ್ರಾಣಿಗಳು ನಮ್ಮ ತೋಟಕ್ಕೆ ಯಾಕೆ ಬರ್ತವೆ ಅಂದರೆ ಅದಕ್ಕೆ ಬೇಕಾದ ಆಹಾರ, ನೀರು ಯಥೇಚ್ಛವಾಗಿ ಸಿಗ್ತಾ ಇದೆ. ಇದು ಕಾಡಲ್ಲಿ ಸಿಕ್ಕಿದ್ರೆ ಅವು ಕಾಡಿಂದ ಹೊರಗಡೆ ನಾಡಿಗೆ ಬರಲ್ಲ. ಯಾಕೆಂದರೆ ನಾವೆಲ್ಲ ಸೋಲಾರ್ ಫೆನ್ಸಿಂಗ್ ಮಾಡಿದರೆ ಎಲ್ಲಿ ಹೋಗ್ತಾವೆ ಆನೆಗಳು? ಈಗೆಲ್ಲ ನಾವೆಲ್ಲ ಸೋಲಾರ್ ಫೆನ್ಸಿಂಗ್ ಮಾಡ್ತಾ ಇದ್ದೀವಿ, ಸುಮಾರು ಜನ ಮಾಡಿದ್ದಾರೆ. ಈಗ ನಾವು ಎಲ್ಲ ಮಾಡಬೇಕು ಅಂದ್ಕೊಂಡಿದ್ದೀವಿ, ಈಗೆಲ್ಲ ಸ್ಟಾರ್ಟ್ ಆಗಿದೆ. ಎಲ್ಲಿ ಹೋಗ್ತಾವೆ ಆನೆಗಳನ್ನ ನಾಳೆ? ಸೊ ಅದಕ್ಕೆ ಏನು ಕೇಳೋದು ಅಂದರೆ ಇಲ್ಲಿಂದ ದಯವಿಟ್ಟು ಫಾರ್ ಎವರ್ ಇಲ್ಲಿಂದ ಟ್ರಾನ್ಸ್ಲೊಕೇಶನ್ ಮಾಡಿ ಆನೆಗಳನ್ನ ನಮಗೆ ಈ ಆನೆಗಳಿಂದ ಒಳ್ಳೆ ರೀತಿಯಲ್ಲಿ ನಮಗೆ ಮುಕ್ತ ವಾತಾವರಣ ಕೊಟ್ಟು ಆನೆಗಳಿಗೂ ಒಳ್ಳೆ ಮುಕ್ತ ವಾತಾವರಣ ಕೊಟ್ಟು ಅವ್ರನ್ನ ಅವರ ಕಾಡಿಗೆ ಕಳಿಸಿ ಕಾಡಲ್ಲಿ ಅವಕ್ಕೆ ಬೇಕಾದ ಆಹಾರವನ್ನು ಒದಗಿಸಿ ಕೊಡಬೇಕು ಅಂತ ಕೇಳ್ಕೊಂತೀನಿ ಅಷ್ಟೇ. ಗದ್ದೆಗಳು ತುಂಬಾ ಬಿಟ್ಟಿದ್ದಾರೆ. ಈಗ ಮೊನ್ನೆ ನನ್ನ ಪಕ್ಕದಲ್ಲಿ ಒಂದು ಗದ್ದೆ 2 ಎಕರೆ ಗದ್ದೆ ಬೆಂದೇ ಹೋಯ್ತು. ಅವರು ಆನೆ ಬರುತ್ತೆ ಅಂತ ದಿವಸ ರಾತ್ರಿ ಆನೆ ಬರುತ್ತೆ ಅಂತ ಅವ್ರೇನ್ ಮಾಡಿದ್ರು, ಒಂದ್ ಸ್ವಲ್ಪ ಬೆಂಕಿ ಹಾಕೊಂಡಿದ್ರು. ಆ ಕಿಡಿ ಹಾರಿ 2 ಎಕರೆ ಪೂರ್ತಿ ಸುಟ್ಟು ಹೋಯ್ತು. 1 ವರ್ಷ ಬೆಳೆದಿರೋದು, 1 ವರ್ಷ ಕಷ್ಟಪಟ್ಟಿದೆಲ್ಲ ಪೂರ್ತಿ ಹೋಯ್ತು. ಯಾರಿಗೆ ಹೇಳ್ಬೇಕು, ಯಾರತ್ರ ತಗೋಬೇಕು ನಾವು? ನಮಗೆ ಪರಿಹಾರ ಖಂಡಿತ ಬೇಡ. ನಮಗೆ ಬೇಕಾಗಿರೋದು ಇದರಿಂದ ಶಾಶ್ವತ ಪರಿಹಾರ ಅಷ್ಟೇ ನಾವು ಕೇಳೋದು. ದುಡ್ಡಿನ ಪರಿಹಾರ ನಾವು ಕೇಳ್ತಾ ಇಲ್ಲ. ನಮಗೆ ಪ್ರಾಣ ಭಯ ಇದೆ. ಪ್ರಾಣ ಒಂದ್ಸತಿ ಹೋದ್ರೆ ಮತ್ತೆ ಯಾರು ತಂದು ಕೊಡ್ತಾರೆ ಪ್ರಾಣನ? ಈಗ ಮೊನ್ನೆ ಒಂದು ಲೇಡಿ ಹೋಗಿದ್ದು, ಅವ್ರ ತೋಟದಲ್ಲಿ ಅವ್ರು ಕಷ್ಟಪಟ್ಟು ಕೆಲಸ, ಅವ್ರ ಕಾಡಿಗಂತೂ ಖಂಡಿತ ಹೋಗಿಲ್ಲ. ಅವ್ರು ನಾಡಲ್ಲಿ ಇದ್ದಿದ್ದು. ಇವತ್ತಲ್ಲ ನಾಳೆ ನಮಗೂ ಇದೆ. ಯಾಕೆಂದ್ರೆ ಮೊನ್ನೆ ಇನ್ನು ನಮ್ಮ ಕಾಂಪೌಂಡ್ ಒಳಗಡೆ ಬಂದಿದೆ. ಇದು ಎಲ್ಲಿಗೆ ಯಾವತ್ತು ಕೊನೆ ಮುಟ್ಟಿದೆ? ಇದರಿಂದ ಕಳಕಳಿಯ ಮನವಿ ಎಲ್ಲರ ಹತ್ರನೂ, ದಯವಿಟ್ಟು ನಮಗೂ ಪರಿಹಾರ, ನಮ್ಮ ಕಾಡಿನ ಪ್ರಾಣಿಗಳಾದ ಅವಕ್ಕೂ ಶಾಶ್ವತ ಪರಿಹಾರ ಕೊಟ್ಟು ಕಾಡಲ್ಲಿ ಅವಕ್ಕೆ ಬೇಕಾದ ಬೆಳೆಗಳನ್ನು, ಕಮರ್ಷಿಯಲ್ ಕ್ರಾಪ್ ಅನ್ನೋಕ್ಕಿಂತ ಅವಕ್ಕೆ ಬೇಕಾದ ಪರಿಸ್ಥಿತಿ ಅನುಕೂಲ ಮಾಡಿಕೊಡಬೇಕೆಂದು ಕೇಳ್ಕೊಂತೀನಿ. ನನ್ನ ಹೆಸರು ಕೋಕಿಲಾ ಅಂತ.